ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ನೀವು ಗೊತ್ತಾ, ನಮ್ಮ ದೇಶ ಇರಾನ್ನಲ್ಲಿ ಒಂದು ಸ್ಟ್ರಾಟಜಿಕ್ ಬಂದರನ್ನು ನಿರ್ಮಾಣ ಮಾಡಿದೆ. ಅದು ನಮ್ಮ ದೇಶ ಪಾಕಿಸ್ತಾನವನ್ನು ತಲುಪದೆ ಅಫ್ಘಾನಿಸ್ತಾನ ಜೊತೆಗೆ ಸೆಂಟ್ರಲ್ ಏಷ್ಯಾವನ್ನು ತಲುಪೋಕೆ ಈ ಬಂದರಿನ ಅವಶ್ಯಕತೆ ಇತ್ತು. ಯಾಕಂದರೆ ಪಾಕಿಸ್ತಾನವನ್ನು ಯಾವುದೇ ಕಾರಣಕ್ಕೂ ನಂಬೋಕ್ಕಾಗಲ್ಲ. ಅದು ಭಾರತಕ್ಕೆ ತಿಳಿದಿರುವಂಥ ವಿಷಯನೇ. ಹೀಗಾಗಿ 2003ರಲ್ಲಿ ಭಾರತ ಇರಾನ್ನ ಚಾಬಹಾರ್ ಬಂದರನ್ನು ನಿರ್ಮಾಣ ಮಾಡೋಕ್ಕೆ ಶುರು ಮಾಡುತ್ತೆ. ಹಂತ ಹಂತವಾಗಿ ಈ ಬಂದರು ನಿರ್ಮಾಣವಾಗುತ್ತೆ. 2024ರಲ್ಲಿ ಮತ್ತೊಂದು ಸುತ್ತಿನ ನೆರವನ್ನು ಈ ಬಂದರಿನ ಅಭಿವೃದ್ಧಿಗೋಸ್ಕರ ನೀಡಲಾಗಿತ್ತು. ಈಗ ಇನ್ನೊಂದು ಪ್ರಮುಖ ವಿಷಯ ಏನು ಅಂತಂದರೆ, ಈ ಯುದ್ಧ ಶುರುವಾದಾಗಿನಿಂದ ಅಲ್ಲ, ಬದಲಾಗಿ ಮುಂಚೆಯಿಂದ ಕೂಡ ಇರಾನ್ ಮೇಲೆ ಅಮೆರಿಕ ಆರ್ಥಿಕ ನಿರ್ಬಂಧಗಳನ್ನು ಹಾಕಿತ್ತು. ಇರಾನ್ ಜೊತೆಗೆ ಯಾವ ರಾಷ್ಟ್ರ ಕೂಡ ವ್ಯಾಪಾರ ಮಾಡಬಾರ್ದು, ತೈಲ ಖರೀದಿ ಮಾಡಬಾರ್ದು, ಅಭಿವೃದ್ಧಿ ಯೋಜನೆಗೆ ಹೂಡಿಕೆ ಮಾಡಬಾರ್ದು ಅಂತ ಈ ರೀತಿಯಾದಂಥ ಸ್ಯಾಂಕ್ಷನ್ಸ್ಗಳನ್ನು ಹಾಕಿತ್ತು. ಆದರೆ ಇದರ ಹೊರತಾಗಿ ಕೂಡ ಭಾರತದ ಉತ್ತಮ ರಾಜತಾಂತ್ರಿಕ ಬಾಂಧವ್ಯದಿಂದಾಗಿ ಅಮೆರಿಕಾದ ಈ ನಿರ್ಬಂಧಗಳಿಂದ ನಮ್ಮ ದೇಶ ಒಂದು ವಿನಾಯಿತಿಯನ್ನು ಪಡೆದಿತ್ತು. ಅದೇನೆಂದರೆ, ಚಾಬಹಾರ್ ಬಂದರಿನ ನಿರ್ಮಾಣಕ್ಕಾಗಿ ಅಮೆರಿಕದಿಂದ ಒಪ್ಪಿಗೆ ಪಡ್ಕೊಂಡು ಆ ಬಂದರಿನ ನಿರ್ಮಾಣಕ್ಕಾಗಿ ಹೂಡಿಕೆ ಮಾಡುವುದು, ತಾಂತ್ರಿಕವಾಗಿ ಸಹಾಯ ಮಾಡುವುದು, ಈ ರೀತಿಯಾಗಿ ನಮ್ಮ ದೇಶ ಮಾಡ್ತಾ ಇತ್ತು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನು ಅಂತಂದರೆ, ಯಾವ ವಿನಾಯಿತಿಯನ್ನು ಭಾರತ ಅಮೆರಿಕಾದಿಂದ ಈ ಬಂದರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಡೆದುಕೊಂಡಿತ್ತೋ ಆ ವಿನಾಯಿತಿ ಈಗ ಅಂತ್ಯವಾಗಿದೆ. ಹೀಗಾಗಿ ಚಾಬಹಾರ್ ಬಂದರಿನ ಮುಂದಿನ ಕಥೆ ಏನು? 800 ಕೋಟಿ ರೂಪಾಯಿ ನೀರಿನಲ್ಲಿ ಮಾಡಿದಂಥ ಹೋಮ ಆಗುತ್ತಾ? ನಮ್ಮ ದೇಶಕ್ಕೆ ರಾಜತಾಂತ್ರಿಕ ವಿಷಯದಲ್ಲಿ ಹಿನ್ನಡೆಯಾಗುತ್ತಾ? ಈ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದ್ವು. ಆದರೆ ಈಗ ನಮ್ಮ ದೇಶ ಕೊಟ್ಟಿರೋ ಒಂದು ಮಾಸ್ಟರ್ ಸ್ಟ್ರೋಕ್ಗೆ ಬೇರೆ ದೇಶಗಳೇ ಶಾಕ್ ಆಗಿವೆ. ಅದೇನು ಅಂತಂದರೆ, ಇರಾನ್ ಯುದ್ಧದ ಸಮಯದಲ್ಲೂ ಭಾರತ ಇರಾನ್ ಮತ್ತು ಅಮೆರಿಕಾದೊಂದಿಗೆ ತನ್ನ ಸಂಬಂಧಗಳನ್ನು ಸೂಕ್ಷ್ಮವಾಗಿ ಮ್ಯಾನೇಜ್ ಮಾಡಿತ್ತು. ಅದರ ಫಲಿತಾಂಶ ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಮಿತ್ರ ರಾಷ್ಟ್ರ ಭಾರತ ಅಂತ ಹೇಳಿ ಭಾರತಕ್ಕೆ ಸೇರಿದಂಥ ಟ್ಯಾಂಕರ್ಗಳನ್ನು ಹಾರ್ಮೋಸ್ ಜಲಸಂಧಿಯನ್ನು ದಾಟೋಕೆ ಇರಾನ್ ಪರ್ಮಿಷನ್ ಕೊಟ್ಟಿತ್ತು. ರಷ್ಯನ್ ತೈಲ ಖರೀದಿ ಮಾಡೋದಕ್ಕೆ ಅಮೆರಿಕ ನಿರ್ಬಂಧವನ್ನು ಸಡಿಲಿಕೆ ಮಾಡಿತ್ತು. ಇದರಿಂದ ಮಧ್ಯಪ್ರಾಚ್ಯದ ಅಶಾಂತಿಯ ನಡುವೆ ಕೂಡ ಜಗತ್ತಿನ 2ನೇ ಅತಿ ದೊಡ್ಡ ಕಚ್ಚಾ ತೈಲ ಆಮದುದಾರರಾದಂಥ ಭಾರತ ತನ್ನ ಇಂಧನ ಅಗತ್ಯಗಳನ್ನು ಪೂರೈಸೋಕೆ ಸಾಧ್ಯವಾಯಿತು. ಸೊ ಅದೇ ಥರ ಚಾಬಹಾರ್ ವಿಷಯದಲ್ಲೂ ಕೂಡ ಭಾರತಕ್ಕೆ ಲಿಮಿಟೆಡ್ ಆಪ್ಷನ್ಸ್ ಇದ್ವು. ಸೊ ಹೀಗಾಗಿ ಭಾರತ ಒಂದು ಪ್ಲ್ಯಾನ್ ಮಾಡಿದೆ. ಮತ್ತೆ ಅಮೆರಿಕಾದ ಬಳಿ ಹೋಗಿ ಮತ್ತೊಮ್ಮೆ ನಿರ್ಬಂಧದ ವಿನಾಯಿತಿಯನ್ನು ಕೇಳದೆ ಒಂದು ದೊಡ್ಡ ನಿರ್ಧಾರವನ್ನು ಭಾರತ ಕೈಗೊಳ್ತಾ ಇದೆ. ಅದೇನು ಅಂತಂದರೆ, ಈಗ ಚಾಬಹಾರ್ ಯೋಜನೆಯಲ್ಲಿ ತನ್ನ ಪಾಲನ್ನು ತಾತ್ಕಾಲಿಕವಾಗಿ ಸ್ಥಳೀಯ ಇರಾನ್ ಸಂಸ್ಥೆಗೆ ಹಸ್ತಾಂತರ ಮಾಡುವತ್ತ ಭಾರತ ಗಮನ ಹರಿಸ್ತಾ ಇದೆ. ಒಂದು ವರದಿಯ ಪ್ರಕಾರ ಈ ವ್ಯವಸ್ಥೆ ಅಡಿಯಲ್ಲಿ ನಿರ್ಬಂಧಗಳ ಅವಧಿಯಲ್ಲಿ ಕಾರ್ಯಾಚರಣೆಯನ್ನು ಇರಾನ್ನ ಆ ಸಂಸ್ಥೆಯೇ ನಿರ್ವಹಣೆ ಮಾಡುತ್ತೆ. ಅಂದರೆ ಇದರ ಖರ್ಚು ವೆಚ್ಚ, ಅಭಿವೃದ್ಧಿ ಆ್ಯಂಡ್ ಆಪರೇಷನ್ ಎಲ್ಲದರ ಕುರಿತಾಗಿ ಇರಾನ್ನ ಆ ಸಂಸ್ಥೆನೇ, ಅಂದರೆ ಯಾವ ಸಂಸ್ಥೆಗೆ ಭಾರತ ಈ ಒಂದು ಬಂದರನ್ನು ಹಸ್ತಾಂತರ ಮಾಡುತ್ತೋ ಆ ಸಂಸ್ಥೆಯೇ ನೋಡಿಕೊಳ್ಳುತ್ತೆ. ಆದರೆ ಅಮೆರಿಕ ಇರಾನ್ ಮೇಲಿನ ತನ್ನ ಸ್ಯಾಂಕ್ಷನ್ಸ್ಗಳನ್ನು, ಅಂದರೆ ನಿರ್ಬಂಧಗಳನ್ನು ತೆಗೆದು ಹಾಕಿದ ನಂತರ ಅದರ ನಿಯಂತ್ರಣ, ಆ ಬಂದರಿನ ಕಂಪ್ಲೀಟ್ ಕಂಟ್ರೋಲ್ ಮತ್ತೆ ಭಾರತದ ಕೈಗೆ ಬರುತ್ತೆ. ಇದರಿಂದ ಮತ್ತೆ ನಾವೇನು ಖರ್ಚು ಮಾಡಿದ್ವಿ ನೂರಾರು ಕೋಟಿ ರೂಪಾಯಿ, ಅದು ವೇಸ್ಟ್ ಆಗದೇ ಇರೋ ರೀತಿ ನೋಡಿಕೊಂಡು ಮತ್ತೆ ಅದನ್ನು ವಾಪಸ್ ಪಡೆಯೋ ಯೋಜನೆಯನ್ನು ಭಾರತ ಹಾಕ್ಕೊಂಡಿದೆ. ಇದು ಒಂದು ರೀತಿ ರಾಜತಾಂತ್ರಿಕ ಚಾಣಾಕ್ಷತನ ಅಂತ ಕರೀಬೋದು. ಅದೇ ಭಾರತ ಚಾಬಹಾರ್ನಿಂದ ಸಂಪೂರ್ಣ ಹಿಂದೆ ಸರಿಯಿದೆ. ಅದೇ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ನೇರ ಸಂಘರ್ಷಕ್ಕೂ ಇಳಿಯದೆ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಮಾಡೋ ಕಲೆಗಾರಿಕೆ ಇದು. ಕೇವಲ ಈ ಒಂದು ಸಂದರ್ಭ ಅಷ್ಟೇ ಅಲ್ಲ, ಭಾರತ ಈ ರೀತಿಯ ಅನೇಕ ಬಾರಿ ತನ್ನ ರಾಜತಾಂತ್ರಿಕ ಚಾಣಾಕ್ಷತನವನ್ನು ಪ್ರದರ್ಶಿಸಿ ನಂತರ ಕಷ್ಟದ ಪರಿಸ್ಥಿತಿಗಳನ್ನು ಗೆದ್ದು ಬಂದಿದೆ. ಇದು ಕೂಡ, ಅಂದರೆ ಈ ಒಂದು ಚಾಬಹಾರ್ ಇನ್ಸಿಡೆಂಟ್ ಕೂಡ ಅದರ ಹೊರತಾಗಿಲ್ಲ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.